ಹಲೋ ಹಾಯ್ ಫ್ರೆಂಡ್ಸ್, ಇದು ನನ್ನ ಗುರುವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ 3 o'clock ಎದ್ದು ಗುರುವಾರ ಒಂದು ಸ್ಪೆಷಲ್ ಡೇ ರಾಘವೇಂದ್ರ ಸ್ವಾಮಿ ಮುಗಿಯೋದ್ರಿಂದ ಬೆಳಗ್ಗೆನೇ ಎದ್ದು ಬಾಗಿಲು ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಯಾಕಂದರೆ ಗುರುವಾರ ತುಂಬಾ ಇದಾಗಿರ್ತೀನಿ. ಯಾಕಂದರೆ ರಾಯರ ದಿವಸ ನಾನು ಬೇಗನೆ ಎದ್ಬಿಡ್ತೀನಿ, ಪೂಜೆ ಎಲ್ಲ ಮಾಡೋದಿರುತ್ತೆ. ಸೊ ಅದರಿಂದ 3:30ಗೆ ಎದ್ರೇ ಕೆಲಸ ಆಗೋದು. ಎಲ್ಲ ಬಾಗಿಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಟೈಮ್ ಹಿಡಿಯುತ್ತಲ್ಲ, ಅಷ್ಟೊತ್ತಿಗೆ ಎದ್ದೊಳ್ಳೇಬೇಕು. ಎಲ್ಲರೂ ಮಲಗಿರ್ತಾರೆ. ಆ ಟೈಮಲ್ಲಿ ಎದ್ದು ಕೆಲಸ ಮಾಡಬೇಕು, ಯಾಕಂದರೆ ನಾವು ಕೆಲ್ಸಕ್ಕೆ ಹೋಗೋರಲ್ವ. ಸೊ ಅದರಿಂದ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ, ಯಾಕಂದರೆ ಇವತ್ತು ಒಂದು ಸ್ಪೆಷಲ್ಲು ನಮ್ಮ ಮನೆಗೆ. ಆಫ್ಟರ್ 11 ವರ್ಷ ಆದಮೇಲೆ ಇನ್ನೊಂದು ದೇವರ ಆಗಮನ ಆಗಿದೆ. ಸೊ ಅದರಿಂದ ತುಂಬ ಸ್ಪೆಷಲ್ ಆಗಿರುತ್ತೆ ಈ ದಿವಸ ನನಗೆ. ಅದು ಗುರುವಾರ ರಾಘವೇಂದ್ರ ಸ್ವಾಮಿಗಳ ದಿವಸನೇ ಆ ದೇವ್ರೂ ಬಂದಿರೋದು. ಒಂದು ಫೋಟೋ ತಂದಿದ್ವಿ. ಸೊ ಅದರಿಂದ ನೈವೇದ್ಯಕ್ಕೆ ಪಾಯಸ ಮಾಡಬೇಕಾಗಿತ್ತು. ಅದರಿಂದ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಂಡು ಅದೇ ಪಾತ್ರೆಗೆ ಶಾವಿಗೆ ಹಾಕ್ಕೊಂಡು ಹುರ್ಕೊಂಡು ಪಾಯಸ ಮಾಡೋಣ ಅಂದ್ಕೊಂಡೆ. ಬೇರೆ ಮಾಡೋದಕ್ಕೆ ಇನ್ನೇನು ಟೈಮ್ ಇರೋದಿಲ್ಲ, ಯಾಕಂದರೆ 7 o'clock ನಾನು ಆಫೀಸ್ಗೆ ಹೋಗೋದ್ರಿಂದ ಎಲ್ಲನೂ ಒಬ್ಬಳೇ ಮಾಡಬೇಕು. ಮನೇಲೂ ಯಾರೂ ಮಾಡೋರಿಲ್ಲ. ಏನು ಮಾಡೋದು, ಮಕ್ಕಳಿದ್ದಳು ಅಷ್ಟೊತ್ತಿಗೆ ಎಲ್ಲ ಮಾಡಿ ಅವ್ರಿಗೂ ಟಿಫನ್ ಬಾಕ್ಸ್ ಕಟ್ಟಬೇಕು. ಅವರು 8 ಗಂಟೆಗೆಲ್ಲ ಸ್ಕೂಲ್ಗೆ ಹೊಟ್ಟೋಗ್ಬೇಕು, 7:30 ಮನೆ ಬಿಡಬೇಕು. ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ಒಬ್ಬಳೇ ಮಾಡೋದ್ರಿಂದ ಸ್ವಲ್ಪ ತುಂಬಾ ಕಷ್ಟ. ಏನು ಮಾಡೋದು, ಈಚೆ ಕೆಲ್ಸಕ್ಕೆ ಹೋಗೋದಿಲ್ಲ ಅಂದರೆ ಏನು ಬೇಕಾದ್ರೂ ಮಾಡ್ಬೋದು. ಈಚೆ ಹೋಗಿ ದುಡಿದ್ರೇ ಜೀವನ, ಇಲ್ಲಾಂದರೆ ಜೀವನ ಇಲ್ಲ ಅಲ್ವಾ. ಸೊ ಅದರಿಂದ ಈ ಎಲ್ಲ ಒರೆಸಿ ಇದು ಮಾಡಿಕೊಂಡು ಅದಕ್ಕೆಲ್ಲ ಅರಿಶಿನ ಕುಂಕುಮ ಇಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅಂದ್ಕೊತೀವಿ ಕೆಲಸ ಈಸಿ ಅಂತ, ಬಟ್ ಯಾವುದೂ ಈಸಿ ಅಲ್ಲ. ನಾನು ಹೇಳ್ತಾಯಿದ್ದೆ 3 o'clock ಎದ್ರೂ 6 o'clock 6:30 ಆದರೂ ಮುಗಿಲಿಲ್ಲ. ಆಮೇಲೆ ನಮ್ಮ ಮನೆ ದೇವ್ರು ಇವತ್ತೇ ನಮ್ಮ ಮನೆ ದೇವ್ರು ಬಂದಿರೋದು. ಸೊ ಆರ್ಡರ್ ಕೊಟ್ಟಿದ್ದೆ ಬಂದಿತ್ತು. ಎಲ್ಲ ದೇವ್ರದ್ದು ರೆಡಿ ಮಾಡಿ ಹೂವಿನ ಹಾರ ಹಾಕೋಷ್ಟೊತ್ತಿಗೆ 6:45 6:50 ಆಗೋಯಿತು. ಯಾಕಂದರೆ ಮಿನಿಮಮ್ 1/2 hour ಆಯಿತು. ಬೊಟ್ಟಿಟ್ಟು ದೇವ್ರಿಗೆ ಹೂವು ಎಲ್ಲ ಹಾಕಿ ರೆಡಿ ಮಾಡಬೇಕಲ್ವಾ. ಆಫ್ಟರ್ ಲಾಂಗ್ ಟೈಮು ವೆಂಕಟರಮಣ ಸ್ವಾಮಿ ಬಂದಿರೋದು. ಅದು ಗುರುವಾರದ ದಿವಸ ನನ್ನ ಮನೆಗೆ ಬಂದಿರೋದು. ನಂಗೆ ತುಂಬಾ ಖುಷಿ ಇದೆ. ಅದರಿಂದ ತುಂಬ ಖುಷಿಯಾಗಿ ಬೆಳಗ್ಗೆನೇ ಎದ್ದು ದುಃಖದಿಂದ ಮಾಡಬೇಕು ಅಂತ ಮಾಡಲ್ಲ, ತುಂಬ ಖುಷಿಯಿಂದ ಮಾಡ್ತೀನಿ. ಅದಕ್ಕೆ ಇಷ್ಟು ಚೆನ್ನಾಗಾಗತ್ತೆ. ಸೊ ಎಲ್ಲ ಹಿಂಗೆ ಇಟ್ಟು ಅದೆಲ್ಲ ಮಾಡಿ ಇಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಈ ಥರ ಇರೋದ್ರಿಂದ ನನಗೂ ಮನ್ಸಿಗೆ ನೆಮ್ಮದಿ, ಪೂಜೆ ಮಾಡಿ ಕೆಲ್ಸಕ್ಕೆ ಹೋಗೋದ್ರಿಂದ. ಆಮೇಲೆ ನನ್ನ ಮಕ್ಕಳು ಎದ್ದೊಳ್ತಾರೆ, ಎದ್ದು ಎಲ್ಲ ಪೂಜೆ ಗೀಜೆ ಮಾಡ್ತಾರೆ ಅವರು. ಆಮೇಲೆ ಆಫೀಸ್ಗೆ ಹೋಗಬೇಕು. ಆಫೀಸಿಗೆ ರೆಡಿಯಾಗಿ ಹೋಗಿ ಪ್ಯಾಕೇಜಸ್ ತೊಗೋಬೇಕಲ್ವ. 7:30 ಆಗೋಗುತ್ತೆ. ಲಾಗಿನ್ ಮಾಡಬೇಕು. ಪ್ಯಾಕೇಜಸ್ ಎಲ್ಲ ಡಿವೈಡ್ ಮಾಡಿ ಇಟ್ಟಿರ್ತಾರೆ ಹುಡುಗರು ಪಾಪ ತೊಗೊಂಡು. ಗುರುವಾರದ ದಿವಸ ನಂದೇನೆಂದರೆ ರಾಯರನ್ನ ನಾನು ದೇವಸ್ಥಾನಕ್ಕೆ ಹೋಗೋವರೆಗೂ ನಾನು ತಿಂಡಿ ತಿನ್ನಲ್ಲ. ಸೊ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ರಾಯರನ್ನ ನೋಡ್ತೀನಿ. ಅದಾದಮೇಲೆ ಅವ್ರಿಗೊಂದು ಕೈ ಮುಕ್ಕೊಂಡು ದೇವರು ಎಲ್ಲ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಮುಗಿಸ್ಕೊಂಡು ಸಾಯಂಕಾಲ ಕಡಲೆಕಾಯಿ ಪರಿಷೆಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೋತೀವಿ. ನನ್ನ ಮಗ ಮಲಗಿರ್ತಾನೆ, ಅವ್ನು ಎಬ್ಬರಿಸ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ. ಹಂಗೆ ರೆಡಿ ಆಗಿಬಿಟ್ಟು ಹೋಗ್ತಾ ಅಂದವೇ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತೀವಿ. ನನ್ನ ಮಕ್ಕಳು ಇದು ಮಾಡ್ತಾಯಿದ್ದಾರೆ, ಧ್ಯಾನ ಮಾಡ್ತಾಯಿರೋದು. ಆಮೇಲೆ ಕಡಲೆಕಾಯಿ ಪರಿಷೆಗೆ ಹೋಗಿ ಅವ್ರ ಖುಷಿ ನೋಡೋದೇ ಒಂದು ಚೆಂದ. ಅವರು ಟ್ರೈನ್ ಆಟ ಆಡಿದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮಾಡಿಬಿಟ್ಟಿದ್ದಾರೆ ಕಡಲೆಕಾಯಿ ಪರಿಷೆ. ಈ ಸತಿ ಏನು 150 ರೂಪೀಸ್ 100 ರೂಪೀಸು, ತುಂಬ ಬಜೆಟ್ ಪ್ರಾಬ್ಲಮ್ಮು. ಏನು ಮಾಡೋದು, ಇರೋದ್ರಲ್ಲಿ ಖುಷಿಯಾಗಿರಿಸ್ಬೇಕಲ್ಲ ಮಕ್ಕಳನ್ನ. ಸಿಗೋದೇ ವರ್ಷಕ್ಕೊಂದು ಸತಿ. ಅವ್ರಿಗೂ ಡೈಲಿ ಓದೋದು ಬರೆಯೋದು ಅದ್ರ ಮಧ್ಯದಲ್ಲಿ ಸಿಗೋದು ಅವ್ರಿಗೂ ಇದೇ ಖುಷಿ. ಅವ್ರ ಖುಷಿನೇ ನಮ್ಮ ಖುಷಿ. ನಾವು ದುಡಿಯೋದಲ್ಲ ಅವ್ರಿಗೋಸ್ಕರನೇ ಅಲ್ವಾ, ಯಾರಿಗೋಸ್ಕರ ಮಾಡ್ತೀವಿ. ಎಲ್ಲ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡು ಬಾಯ್ ಬಾಯ್ ಹೇಳ್ಕೊಂಡು, ನನ್ನ ಮನಸ್ಸಿಗೆ ಹತ್ರವಾದವ್ರು ಇವರು. ಬಾಯ್ ಬಾಯ್ ಹೇಳ್ಕೊಂಡು ದೋಸೆ ಇಡ್ಲಿ ಎಲ್ಲ ತಿಂದ್ಕೊಂಡು ನಮ್ಮ ಮನೆಗೆ ನಾವು ಹೋದ್ವಿ. ಅವ್ರ ಮನೆಗೆ ಅವ್ರು ಹೋದರು. ಇದು ಗುರುವಾರದ ಮಿನಿ ಬ್ಲಾಗ್ ಆಗಿತ್ತು.